ನಮಸ್ಕಾರ. ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮ ಇವತ್ತಿನ ಅತಿಥಿ ಸೊರಬ ಶಾಸಕ ಮಧು ಬಂಗಾರಪ್ಪ ಅವರ ಪತ್ನಿ ಅನಿತಾ ಮಧು ಬಂಗಾರಪ್ಪ. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕಾರಣಿಯ ಪತ್ನಿಯಾಗಿದ್ದೀರಿ, ಮದುವೆಗೆ ಆಲ್ಮೋಸ್ಟ್ 14 ವರ್ಷ ಆಗ್ತಾ ಬಂದಿದೆ. ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಬಂಗಾರಪ್ಪ ಅವರ ಸೊಸೆ ಆಗಿ ಅದೃಷ್ಟ ಮಾಡಿರ್ಬೇಕು. ಮಧು ಬಂಗಾರಪ್ಪ ಅವ್ರ ಹೆಂಡತಿಯಾಗಿ. ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಆದಾಗಿಂದಲೂ ಕೂಡ ನಿಮ್ಗೆ ಗೊತ್ತಾ, ಅಥವಾ ಮದುವೆ ಆದ್ಮೇಲೆ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಆಗಿದ್ದ? ಮದುವೆಕ್ಕಿಂತ ಮುಂಚೆನೆ ಮಾಮ ಅವ್ರ ಜೊತೆ ಹಿಂದೆ ಬ್ಯಾಕ್ ಬೋನ್ ಆಗಿ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ರು. ಮದುವೆ ಆದ ಒಂದೇ ವರ್ಷಕ್ಕೆ, ಹೌದು, 5 months ಒಳಗೆ. ಅವಾಗ ನಿಮ್ಗೆ ರಾಜಕಾರಣ ಅಂದ್ರೆ ಏನು, ಈ ರಾಜಕೀಯ ಜೀವನ ಅಂದ್ರೆ ಏನು ಅಂತ ಗೊತ್ತಿತ್ತ? ಇಲ್ಲ, ನನ್ನ ಪಾಲಿಟಿಕ್ಸ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ, ಈಗ್ಲೂ ಗೊತ್ತಿಲ್ಲ. ತಿಳ್ಕೊಳ್ಳುವ ಇಂಟ್ರೆಸ್ಟು ಇಲ್ವಾ? ಇಲ್ಲ, ಅವರ ಸಪೋರ್ಟ್ ಆಗಿ ನಾನು ಯಾವಾಗ್ಲೂ ಇರ್ತೀನಿ ಅಷ್ಟೇ. ರಾಜಕೀಯ ನಿರ್ಧಾರಗಳನ್ನು ತಗೊಳ್ಳುವಾಗ ಅಥವಾ ರಾಜಕೀಯದಲ್ಲಿ ಏನೇ ಮಾಡಿದ್ರು ಕೂಡ ನಿಮ್ಮ ಒಪ್ಪಿಗೆ ಇರುತ್ತೆ ಎಲ್ಲದಕ್ಕೂ? ಹೆಂಗೆ ಮಾಮ ಅವರು ಓನ್ ಡಿಸಿಷನ್ ತಗೊಂತಾ ಇದ್ರು ಎಲ್ಲ, ಹಂಗೆ ತಂದೆ ಹೆಂಗೋ ಹಂಗೆ ಮಗನು ಅವ್ರು ಹಂಗೆ ಹಾದಿಯಲ್ಲೇ. ಮಧು ಬಂಗಾರಪ್ಪ ಮತ್ತು ಬಂಗಾರಪ್ಪ ಅವರಿಬ್ಬರಲ್ಲೂ ಕೂಡ ಒಂದೇ ರೀತಿ ಸಾಮ್ಯತೆ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಇದೆ. ಈಗ ಜನ ಬಂದ್ರೆ ಮಾಮ ಅವರೆಲ್ಲ ಹೆಂಗೆ ಅವ್ರನ್ನ ಸ್ಪಂದಿಸೋದು, ಎಲ್ಲ ತರದ್ದು ಹೆಂಗೆ, ಮಧುವರು ಅಷ್ಟೇ ಹಂಗೆ ಮಾಡ್ತಾರೆ. ಇಲ್ಲಾದ್ರೂ ಆಗ್ಲಿ, ಬೆಂಗಳೂರಲ್ಲಾದ್ರೂ ಆಗ್ಲಿ, ಊರಲ್ಲಾದ್ರೂ ಆಗ್ಲಿ, ಜನಕ್ಕೆ ತುಂಬಾ ಸ್ಪಂದಿಸ್ತಾರೆ ಮಾಮ ಅವ್ರ ತರ. ನೀವು ನೋಡಿದ ಹಾಗೆ ಬಂಗಾರಪ್ಪ ಅವರು ಹೇಗೆ? ಇಸ್ ಎ ಗ್ರೇಟ್ ಲೀಡರ್. ಮತ್ತೆ ಅವ್ರನ್ನ ಸೊಸೆ ಆಗೋದು ನನ್ನ ಅದೃಷ್ಟ. ಮತ್ತೆ ಅವರು ನನ್ನನ್ನ ಒಂಥರ ಮಗಳ ತರನೇ ನೋಡ್ಕೊಂತಾ ಇದ್ರು. ಸೊಸೆ ಅಂತ ಯಾವಾಗ್ಲೂ ಇದ್ ಮಾಡ್ತಾ ಇರ್ಲಿಲ್ಲ, ಯಾವಾಗ್ಲೂ ಅಮ್ಮ ಅಮ್ಮ ಹಂಗೆ ಕರಿತಾ ಇದ್ದಿದ್ ನನ್ನನ್ನ. ಖುಷಿ ಇತ್ತು ಅವರಿಗೆ ಸೊಸೆ ಬಗ್ಗೆ? ಹೌದು. ಮೊದ್ಲೇ ನಿಮ್ಗೆ ಗೊತ್ತಿತ್ತಾ ಬಂಗಾರಪ್ಪ ಅವರಾಗಿರೋದು, ಅವರ ಫ್ಯಾಮಿಲಿ ಆಗಿರ್ಬಹುದು, ನಿಮ್ ಫ್ಯಾಮಿಲಿಗೆ ಗೊತ್ತಿತ್ತಾ? ಇಲ್ಲ, ನಾವು ಆಕ್ಚುಲಿ ಹೆಂಗೆ ಅಂದ್ರೆ ಸುಜಾತಕ್ಕ ಅಂತ ಬಂಗಾರಪ್ಪ ಅವ್ರ ದೊಡ್ಡ ಮಗಳು ಅವ್ರು ಬಂದು ಸುಜಾತಕ್ಕ ಅವ್ರನ್ನ ಮದ್ವೆ ಆಗಿದ್ದು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಗುರುಸ್ವಾಮಿ ತಾತ ಅವರ ಮೊಮ್ಮಗ ತಿಲಕ್ ಕುಮಾರ್ ಅಂತ. ಅವ್ರ ಕಸಿನ್ ಸಿಸ್ಟರ್ ನಾನು. ಸೊ ನಾನ್ ಹೆಂಗೆ ಅಂದ್ರೆ ನಾನು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಕೆಲ್ಸಕ್ಕೆ ಕೇಳ್ಕೊಂಡು ಹೋಗಿದ್ದೆ. ಆಕ್ಚುಲಿ ಎಜುಕೇಶನ್ ಹೌದು, ಕೆಲ್ಸಕ್ಕೆ ಕೇಳ್ಕೊಂಡು ಹೋದಾಗ ಅವಾಗ ಸುಜಾತಕ್ಕ ಅವರು ನೋಡಿದ್ರು. ಅವಾಗ ನಾನು ಅವ್ರು ಅನ್ಕೊಂಡಿದ್ರೆ ನಾನು ಇನ್ನೂ ಚಿಕ್ಕ ಹುಡುಗಿ ಅನ್ಕೊಂಡ್ಬಿಟ್ಟಿದ್ರು. ಅವಾಗ ಹುಡುಗಿ ಹುಡುಕ್ತಾ ಇದ್ರು ಮಧು ಅವ್ರಿಗೆ. ಸೊ ಅವಾಗ ನಮ್ಗೆ ಒಂದು ಮಾತು ಕೇಳಿ ಬಂತು, ಈ ತರ ಮಧು ಅವ್ರಿಗೆ ಹುಡುಗಿ ಹುಡುಕ್ತಾ ಇದ್ದಾರೆ ಅಂತ. ನಾವು ಅದು ಹೋದಾಗ ಸರಿ ಹಂಗೆ ಕೊಟ್ವಿ, ಫೋಟೋ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದ್ವಿ. ಸೊ ಇಷ್ಟ ಆಯ್ತು. ಆಮೇಲೆ ಬಾ ನಿನಗೆ ಕೆಲಸ ಕೊಡ್ತೀನಿ ಅಂದ್ಬಿಟ್ಟು ಸುಜಾತಕ್ಕವ್ರೆ ನನಗೆ ಈ ಕೆಲಸ ಕೊಟ್ರು. ನಿಮ್ಗೆ ಇಂಟ್ರೆಸ್ಟ್ ಇದೆ ಆಕ್ಚುಲಿ, ಜಾಬ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ನಿಮ್ಗೆ ಫಸ್ಟ್ ಎಜುಕೇಶನ್ ಮುಗಿಸ್ಕೊಂಡು? ಹೌದು. ಪ್ರೆಸ್ ಅಲ್ಲಿ, ಯಾಕಂದ್ರೆ ನಮ್ಮ ಅಣ್ಣನು ಅಲ್ಲೇ ಇಂಜಿನಿಯರಿಂಗ್ ಮುಗಿಸಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗೂ ಇಷ್ಟ ಆಯ್ತು ಪ್ರೆಸ್ ಅಲ್ಲಿ ಕೆಲಸ ಮಾಡೋಣ ಅಂತ. ಇಂಟ್ರೆಸ್ಟ್ ಇತ್ತು? ಹೌದು, ತುಂಬಾ ಇಷ್ಟ ಆಯ್ತು. ಏನ್ ಓದ್ಕೊಂಡಿದ್ರಿ ಅವಾಗ ನೀವು? ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಅವಾಗ ಮದ್ವೆ ಮಾಡ್ಬೇಕು ಅನ್ನೋದಿತ್ತ ನಿಮ್ಮ ಮನೆಯಲ್ಲೂ ಕೂಡ ಇತ್ತ? ಇವ್ರಿಗೆ ಹುಡುಗಿ? ಇಲ್ಲ, ನಾನು ಇಂಜಿನಿಯರಿಂಗ್ ಓದ್ಬೇಕು ಅಂತಾನೆ ಇದ್ದಿದ್ದು ಆಕ್ಚುಲಿ. ಆ ದಿನ ಹೇಗಿತ್ತು ಅಂತ ಹೇಳಿ ನಿಮ್ಮನ್ನ ನೋಡಕ್ ಬಂದಿದ್ರ? ಇಲ್ಲ, ನನಗೇನ್ ಅನ್ಸ್ತು ಅಂದ್ರೆ, ಅಯ್ಯೋ ನಮ್ಮನ್ನ ಮದ್ವೆ ಆಗ್ತಾರ ಇಲ್ವಾ ಒಂದು ಇದಿತ್ತು ನನಗೆ. ಬಿಕಾಸ್ ಮಾಮ ಅವರು ಒಂದು ಈ ಕುಟುಂಬದಲ್ಲಿ ಹೊಂದ್ಕೊಂಡೋಗಿ ಎಲ್ಲ ಅಡ್ಜಸ್ಟಿಂಗ್ ಎಲ್ಲ ಮಾಡ್ಕೊಂಡು ಗೌರವದಿಂದ ಇರ್ಬೇಕು, ಆ ತರ ಹುಡುಗಿ ಬೇಕು ಅಂತ ಹುಡುಕ್ತಾ ಇದ್ರು. ಸೊ ಹಂಗಾಗಿ ಒಳ್ಳೆ ಕಡೆ ನೋಡ್ತಾ ಇದ್ವಿ. ಬಿಕಾಸ್ ನಾವು ಬಂದು ನೆಟ್ಕಲಪ್ಪ ಫ್ಯಾಮಿಲಿ, ನಮ್ದು ಬಳ್ಳಾರಿ. ನಿಮ್ ನೇಟಿವ್ ಬಳ್ಳಾರಿಯಾ? ನಮ್ ತಾತ ಅವ್ರದೆಲ್ಲ ಬಳ್ಳಾರಿ. ಪಾಲಿಟಿಕ್ಸ್ ಗೆ ಯಾವುದೇ ಲಿಂಕ್ ಇಲ್ವೇ ಇಲ್ಲ? ಇಲ್ಲ, ಪಾಲಿಟಿಷಿಯನ್ ಇಲ್ವೇ ಇಲ್ಲ ಪಾಲಿಟಿಕ್ಸ್. ಬಟ್ ನಿಮ್ಮನ್ನ ಕೊಟ್ಟಿದ್ ಮಾತ್ರ ಪಾಲಿಟಿಕ್ಸ್ ಫ್ಯಾಮಿಲಿಗೆ ಅಂತ ಹೇಳಿ. ನಿಮ್ಮ ಅಪ್ಪಂಗೆ ಪಾಲಿಟಿಕ್ಸ್ ಫ್ಯಾಮಿಲಿ ಕೊಡೋದು ಇಷ್ಟ ಆಯ್ತಾ? ಹೌದು, ಪಾಲಿಟಿಕ್ಸ್ ಫ್ಯಾಮಿಲಿ ಅಂತಲ್ಲ, ಮಾಮ ಅವರು ಅಂದ್ರೆ ಒಂಥರ ದೇವ್ರ ತರ. ಅವಾಗ್ಲೇ ಗೊತ್ತಿತ್ತು ಇವ್ರ ಬಗ್ಗೆ ಎಲ್ಲ? ಗೊತ್ತಿತ್ತು ಮಾಮ ಅವ್ರ ಬಗ್ಗೆ ಎಲ್ಲ. ನಮ್ಮ ತಂದೆಯವರಿಗೆಲ್ಲ ತುಂಬಾ ಗೊತ್ತಿತ್ತು. ಗೌರಿಬಿದನೂರಲ್ಲಿ ಪ್ರಚಾರಕ್ಕೆಲ್ಲ ಬಂದಾಗ ನಮ್ಮ ತಂದೆಯವರು ಹೋಗ್ತಾ ಇದ್ರು ಅಲ್ಲಿ. ಮಾಮವರು ಪಕ್ಕನೇ ಕೂರಿಸ್ಕೊಂಡು ಮೀನ್ಸ್ ಮಾತಾಡೋರೆಲ್ಲ ಆತರ. ನಿಮ್ಗೆ ಪಾಲಿಟಿಕ್ಸ್ ಫ್ಯಾಮಿಲಿಗೆ ಹೋಗ್ತಾ ಇದೀನಿ ಅನ್ನೋದು ಖುಷಿ ಇತ್ತಾ, ಅಥವಾ ಅಯ್ಯೋ ಪೊಲಿಟಿಷಿಯನ್ ಫ್ಯಾಮಿಲಿಯ ಬೇಡ ಆ ತರದ್ ಏನಾದ್ರು ಇತ್ತ ನಿಮ್ಗೆ? ಇಲ್ಲ, ತುಂಬಾ ಖುಷಿ ಇತ್ತು. ಮಾಮವ್ರಿಗೆ ನನ್ಗೆ ಸೊಸೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಆಕ್ಚುಲಿ. ಬಟ್ ಒಂದ್ ಸ್ವಲ್ಪ ಭಯ ಇತ್ತು ಅಷ್ಟೇ ನನ್ಗೆ. ಅಯ್ಯೋ ಆತರ ಏನಿಲ್ಲ ನನಗೆ. ಗೃಹ ಪ್ರವೇಶ, ಎಂಗೇಜ್ಮೆಂಟ್ ಒಂದೇ ದಿನ ಇಟ್ಕೊಂಡಿದ್ರ ಹೇಗೆ? ಹೌದು.
ಅದು ಮಾಮ ಅವ್ರಿಗೆ ಆ ಥರ ಆಸೆ ಇತ್ತಂತೆ, ಗೃಹ ಪ್ರವೇಶ ಮಾಡಿದ್ದು ಮನೆಯಲ್ಲೇ ಎಂಗೇಜ್ಮೆಂಟ್ ಮಾಡಬೇಕು ಅಂತ. ಅದಕ್ಕೆ ಬೆಳಿಗ್ಗೆ ಗೃಹ ಪ್ರವೇಶ ಮಾಡಿ ರಾತ್ರಿಗೆ ಎಂಗೇಜ್ಮೆಂಟ್. ಈ ಮನೆ ತುಂಬಾ ಇಷ್ಟಪಟ್ಟು ಕಟ್ಸಿದ್ದ ಇವರು ಮಧು ಬಂಗಾರಪ್ಪ ಅವರು, ಹೇಗೆ ಅಂತ ಹೇಳಿ? ಹೌದು ಹೌದು, ಇಷ್ಟಪಟ್ಟು. ಮಾಮ ಅವ್ರಿಗೆ ಯಾವ ಥರ ಇಷ್ಟ ಇತ್ತೋ, ಈ ವುಡ್ ವರ್ಕ್ ಆಗಲಿ, ದೆನ್ ದೇವ್ರ ಮನೆ ಟ್ರೆಡಿಷನಲ್ ಇದೆಲ್ಲ ಬಾಗಿಲು, ಮಾಮ ಅವ್ರಿಗೆ ವುಡ್ ವರ್ಕ್ ಅಂದ್ರೆ ತುಂಬಾ ಇಷ್ಟ. ಸೊ ಮಾಮ ಅವ್ರಿಗೆ ಯಾವ ತರ ಇಷ್ಟನೋ ಅದೇ ತರನೇ ಕಟ್ಸಿದ್ದಾರೆ ಮಧು ಅವರು, ಇದು ಮಾಡಿದ್ದಾರೆ. ಈಗ ಅಮ್ಮ ಎಲ್ಲ ತುಂಬಾ ಪೂಜೆದೆಲ್ಲ ಟ್ರೆಡಿಷನಲ್ ಬೇಕು ಅವ್ರಿಗೆಲ್ಲ, ಕಿಚನ್ ಎಲ್ಲ ಹೆಂಗಿರ್ಬೇಕು ಅಮ್ಮಂಗೆ, ಅಮ್ಮ ಅವ್ರಿಗೆ. ಸೊ ಅದೆಲ್ಲ ಅವ್ರ ಇದ್ ಪ್ರಕಾರನೇ ಮಾಡಿಸಿದ್ದಾರೆ. ಅವ್ರಿಬ್ರಿಗೆ ಹೇಗ್ ಬೇಕು, ಎಲ್ಲೆಲ್ಲಿ ಏನೇನು ಅಡುಗೆ ಮನೆ ಆಗಿರ್ಬೋದು, ಯಾವ ತರ ಬೇಕೋ ಆ ತರನೇ ಅವರ ಕನಸಿನ ಮನೆ. ಹೌದು ಹೌದು ಹೌದು. ಅದಕ್ಕೆ ಅಮ್ಮ ನಿಲಯ ಅಂತಾನೆ ಇಟ್ಟಿರೋದು. ತುಂಬಾ ಪ್ರೀತಿನ ಅಮ್ಮ ಅಂದ್ರೆ, ತುಂಬಾ ತುಂಬಾ ಎಲ್ಲರಿಗಿಂತ ತುಂಬಾ ಅಮ್ಮನೇ ದೇವ್ರು ಅವರಿಗೆ. ಅಮ್ಮನಿಗೂ ಹಾಗೆ. ಹೌದೌದು. ಮಗ ಏನ್ ಹೇಳಿದ್ರು ಕೇಳ್ತಿದ್ರ? ಹೌದು. ಹೇಗೆ ಇರ್ತಿದ್ರು ನಿಮ್ ಜೊತೆ ಕೂಡ ಮಗಳ ತರನೇ ನೋಡ್ಕೊತಾರೆ? ಹೌದೌದು. ಅಮ್ಮ ಇಬ್ರು ಅಷ್ಟೇ. ನನಗೇನ್ ಬೇಕಾದ್ರೆ ನಾನು ಹೋಗಿ ಕೇಳ್ತಾ ಇದ್ದೆ, ಅಮ್ಮ ಅದ್ ಬೇಕಾ, ಅಮ್ಮ ಇದ್ ಬೇಕಾ, ಅದ್ ಮಾಡ್ಲಾ ಅಮ್ಮ ಅಂತ ಕೇಳ್ತಾ ಇದ್ದೆ. ಕೆಲವು ನನಗೂ ಬರ್ತಾ ಇರ್ಲಿಲ್ಲ. ಹೊಸದಾಗಿ ಬಂದಾಗ ದೊಡ್ಡ ಮನೆ ಹೆಂಗಿರ್ಬೇಕು ಅಂತ ನಮಗೂ ಇಲ್ಲಿ ಬಂದೆಲ್ಲ ಕಲ್ತೆ. ಅವರು ಕೂಡ ಯಾವುದೇ ರಾಜಕೀಯ ಇದಕ್ಕೆ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ ಅಥವಾ ಏನೇ ಬ್ಯಾಕ್ ಸಪೋರ್ಟ್ ಆಗಿ ಮಾತ್ರ? ಹೌದು, ಅಮ್ಮ ಯಾವಾಗ್ಲೂ ಅಷ್ಟೇ ಮಾಮವ್ರ ಬ್ಯಾಕ್ ಬೋನ್, ಯಾವಾಗ್ಲೂ ಸಪೋರ್ಟ್. ಅವ್ರಿಗೆ ಅಡುಗೆ ಮಾಡೋದಂದ್ರೆ ಇಷ್ಟ ಆಯ್ತಾ? ಹೌದು, ಅಮ್ಮ ತುಂಬಾ ಚೆನ್ನಾಗಿ ನಾನ್ ವೆಜ್, ವೆಜಿಟೇರಿಯನ್ ಎಲ್ಲ ಮಾಡ್ತಾ ಇದ್ರು. ಮಾಮ ಅವ್ರಿಗೆ ಅಮ್ಮ ಮಾಡಿದ್ದೇ ಬೇಕಾಗಿತ್ತು. ಹೌದು. ಬಂಗಾರಪ್ಪ ಅವ್ರಿಗೆ ಏನ್ ಫುಡ್ ತುಂಬಾ ಇಂಟ್ರೆಸ್ಟ್, ತುಂಬಾ ಇಷ್ಟ, ಫೇವ್ರೆಟ್ ಫುಡ್ ಅಂದ್ರೆ? ಅವ್ರಿಗೆ ಖಾರ ಚಟ್ನಿ, ರೊಟ್ಟಿ, ಮತ್ತೆ ಒಣ ಸಿಗಡಿ ತಿಂತಾ ಇದ್ರು, ಗ್ರೇವಿ ಮಾಡ್ತಾರೆ. ಚಿಕನ್ ಎಲ್ಲ ಒಂದ್ 2 ಪೀಸ್ ತಿಂತಾ ಇದ್ರು ಅಷ್ಟೇ. ಎಲ್ಲ ಟೇಸ್ಟ್ ವೆಜಿಟೇರಿಯನ್ ತುಂಬಾ ಇಷ್ಟ ಪಡೋರು, ಎಲ್ಲ ಸ್ವಲ್ಪ ಸ್ವಲ್ಪ. ಇವ್ರು ಮಧು ಬಂಗಾರಪ್ಪ ಅವ್ರಿಗೆ ಏನ್ ಇಷ್ಟ? ನಾನ್ ವೆಜಿಟೇರಿಯನ್ ಅಂದ್ರೆ ತುಂಬಾ ಇಷ್ಟ. ಹೌದು ಹೌದು, ಎಲ್ಲ ಚೈನೀಸ್ ಎಲ್ಲ ಪ್ರತಿಯೊಂದು ಟೇಸ್ಟ್ ಮಾಡ್ತಾರೆ. ಫುಡ್ಡಿನ ಅವರು? ಹೌದು ಹೌದು, ಫುಡ್ಡಿ. ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ? ಹೌದು ಹೌದು, ಮಾಡ್ತೀವಿ. ಅಮ್ಮ ಏನೇನ್ ಮಾಡ್ತಾ ಇದ್ರೆ ಎಲ್ಲ ನೋಡ್ಕೊಂಡು ಎಲ್ಲ ಕಲ್ತಿದೀವಿ. ಈಗ ಅಪ್ಪನ ತರಾನೇ ಮಧು ಬಂಗಾರಪ್ಪ ಅವರು ಅಂತ ನೀವು ಹೇಳಿದ್ರಿ. ಅಪ್ಪನ ಗುಣ ತರದ ಇರುವಂತದ್ದು ಗುಣಗಳು ಯಾವ್ಯಾವ್ದು ಇದೆ ಅವರಲ್ಲಿ ಇತ್ತು ಅಥವಾ ಇವರಲ್ಲಿ ಇದೆ? ಸ್ಟ್ರೈಟ್ ಫಾರ್ವರ್ಡ್ ಅವರು. ಇವರು ಸ್ಟ್ರೈಟ್? ಹೌದು ಹೌದು. ಮಾಮ ಅವರು ಹಿಂಗೆ ಸ್ಟ್ರೈಟ್ ಫಾರ್ವರ್ಡ್, ಮಧು ಅವರು ಅಷ್ಟೇ ಮುಖಕ್ಕೆ ಹೇಳ್ಬಿಡ್ತಾರೆ. ಏನೇ ತಪ್ಪಾದ್ರು ಅಥವಾ ಸರಿ ಇದ್ರು ಹೇಳ್ತಾರೆ, ತಪ್ಪಿದ್ರು ಹೇಳ್ತಾರೆ ಮುಖಕ್ಕೆ. ಇವಾಗ ನೀವು, ನಾನು, ಬೇರೆಯವರು ಯಾರು ಇಲ್ಲ, ಎಲ್ಲರೂ ಈಕ್ವಲ್ ಅವ್ರಿಗೆ, ಆತರ. ನೀವು ರಾಜ್ಕುಮಾರ್ ಅವ್ರನ್ನ ನೋಡಿದ್ರ? ಹೌದು, ನನ್ನ ಮದ್ವೆ ಆದಾಗ ಅವರು ಇದ್ರು, ರಾಜ್ಕುಮಾರ್ ಅವರು. ಅವಾಗ ಗೊತ್ತಿತ್ತ ಅಂದ್ರೆ ಒಂದ್ ಕಡೆ ಇವ್ರ ಫ್ಯಾಮಿಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಇನ್ನೊಂದ್ ಕಡೆ ಇವ್ರ ಬೀಗರು, ರಾಜ್ಕುಮಾರ್ ಅವರು ಬೀಗರು ಅಂತ ಹೇಳಿ, ಆ ತರದ್ದು ಗೊತ್ತಿತ್ತ ನಿಮ್ಗೆ? ಗೊತ್ತಿತ್ತು, ಬೀಗರು ಅಂತ ಗೊತ್ತಿತ್ತು. ಮಾಮ ಅವರು, ರಾಜ್ಕುಮಾರ್ ಅವರು, ಅಪ್ಪಾಜಿ ಅವರು ಬೀಗರು ಅಂತ ಗೊತ್ತಿತ್ತು. ಅವ್ರ ನೋಡಿದ್ದು, ಮಾತನಾಡಿಸಿದ್ದು? ಅಂದ್ರೆ ಸ್ವಲ್ಪ ರಾಜ್ಕುಮಾರ್ ಅಂದ್ರೆ ನನ್ಗೆ ಸ್ವಲ್ಪ ಭಯ ತರ, ಮೀನ್ಸ್ ದೊಡ್ಡವ್ರ ಗೌರವ ಅಷ್ಟೇ. ಸೊ ಸುಮ್ನೆ ನಮಸ್ಕಾರ ಅಪ್ಪಾಜಿ ಅಂತ ಅಷ್ಟೇ ಹೇಳ್ತಾ ಇದ್ದೆ, ಅಷ್ಟು. ಅವ್ರ ಮನೆಗೆ ಹೋಗಿದ್ದಾಗ್ಲ ಹೇಗೆ? ಅವ್ರ ಮನೆಗೆ ಹೋಗಿದ್ದಿದ್ಯಾ? ಇಲ್ಲ, ಗೀತಕ್ಕ ಅವ್ರ ಮನೇಲಿ ಒಂದ್ಸಲಿ ಪೂಜೆ ಇಟ್ಕೊಂಡಿದ್ರು. ಗೀತಕ್ಕ ಅವರು, ಶಿವಣ್ಣ ಅವರು ಗೀತಕ್ಕ ಅವ್ರ ಮನೇಲಿ. ಅವಾಗ ಅಪ್ಪಾಜಿ ಅವ್ರು ಬಂದಿದ್ರು, ಅವಾಗ ಮಾತಾಡಿಸ್ದೆ. ನಿಮ್ಗೆ ಮೂವೀಸ್ ಎಲ್ಲ ಇಷ್ಟನಾ? ಹೌದು, ನಂಗೆ ತುಂಬಾ ಇಷ್ಟ ಮೂವೀಸ್. ಅಂದ್ರೆ ಎಲ್ಲ ಮೂವೀಸು ನೋಡ್ತಾ ಇದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ ಆಗಿದೆಯಾ ಮೂವಿ ನೋಡೋದೆಲ್ಲ? ಸೆಲೆಕ್ಟೆಡ್ ಮೂವೀಸ್ ಅಷ್ಟೇ. ರಾಜ್ಕುಮಾರ್ ಅವರ ಮೂವಿ ನೋಡಿದ್ರು? ಹೌದು, ನೋಡ್ತಾ ಇದ್ದೆ ರಾಜ್ಕುಮಾರ್ ಅವ್ರ ಮೂವಿ ಮೊದಲು. ಹೌದೌದು. ಅವಾಗ ಅನ್ಸುತ್ತಾ ಅಯ್ಯೋ ಈ ರಾಜ್ಕುಮಾರ್ನ ಪ್ರತ್ಯಕ್ಷವಾಗಿ ನೋಡುವಂತ ಅವಕಾಶ, ಅವ್ರ ಫ್ಯಾಮಿಲಿ ಅಥವಾ ಅವ್ರ ಬೀಗರು ಅಂತ ಹೇಳಿ ಆ ತರದ್ದೆಲ್ಲ ಅನ್ಸ್ತಿತ್ತ? ತುಂಬಾ ಖುಷಿ ಆಗ್ತಾ ಇತ್ತು ಅವ್ರನ್ನ ಹೋಗಿ. ಮೀನ್ಸ್ ಹೆಂಗೆ ಅಂದ್ರೆ ಕೆಲವರು ಫ್ಯಾನ್ಸ್ ಎಲ್ಲ ಹೋಗಿ ತಬ್ಬಿಟ್ಕೊಳ್ಳೋದು, ಮೀನ್ಸ್ ಏನೋ ಇದ್ ಮಾಡೋ, ಶೇಕ್ ಹ್ಯಾಂಡ್ ಮಾಡೋದು ಅದೆಲ್ಲ. ಬಟ್ ನನ್ಗೆ ಹಂಗಲ್ಲ, ನನಗೆ ಅವ್ರು ನೋಡಿದ ತಕ್ಷಣ ಒಂಥರ ಮೀನ್ಸ್ ಗೌರವ, ದೂರದಿಂದಾನೇ ಖುಷಿ ಪಡ್ತಾ ಇದ್ದೆ, ಮನ್ಸಲ್ಲೇ ಖುಷಿ ಪಟ್ಟು. ಹೌದೌದು, ಆ ತರ ಆರಾಧಿಸ್ತಾ ಇದ್ದೆ. ಯಾರು ಫೇವ್ರೆಟ್ ಹೀರೋ ನಿಮ್ದು? ಚಿರಂಜೀವಿ, ನಾಗಾರ್ಜುನ್. ಹೀರೋಯಿನ್ಗಳಲ್ಲಿ ಶ್ರೀದೇವಿ. ನಿಮ್ಗೆ ಯಾರಾದ್ರೂ ನೀವು ಮಾಲಾಶ್ರೀ ತರ ಕಾಣ್ತೀರಿ ಅಂತ ಹೇಳಿದಾರೆ? ಹೌದು, ತುಂಬಾ ಜನ ಕೇಳಿದ್ದಾರೆ ನನ್ನ. ಆಕ್ಚುಲಿ ಹೊರಗೆ ಹೋದಾಗೂ ಕೇಳಿದ್ದಾರೆ, ನೀವು ಮಾಲಾಶ್ರೀನ ಅಂತ. ಇಲ್ಲ, ನಾನು ಮಾಲಾಶ್ರೀ ತಂಗಿ ಅಂತ ಹೇಳಿದೀನಿ ಪಾಪ. ಆತರ. ಇವರ ಎಂಟ್ರಿ ಹೇಗಾಯ್ತು ಪಾಲಿಟಿಕ್ಸ್ಗೆ?
ಅದೇ ಮಾಮ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇದ್ರು. ಎಲ್ಲ ಫಂಕ್ಷನ್ ಅರೇಂಜ್ ಮಾಡೋದು ಯಾವುದೇ ಆಗಲಿ ಎಲ್ಲ ಮಧು ಅವರೇ ಮಾಡ್ತಾ ಇದ್ದಿದ್ದು. ಆಮೇಲೆ ಮಧು ಅವ್ರು ಬಂದು ಬಿಸ್ನೆಸ್ ಫೀಲ್ಡಲ್ಲಿದ್ದರು, ಆಕಾಶ್ ಆಡಿಯೋ ಇದ್ರದ್ದು ನೋಡ್ಕೊಳ್ತಾ ಇದ್ರು. ಆಮೇಲೆ ಮದುವೆ ಆದಮೇಲೆ 2005 ಅಲ್ಲಿ ಮಾಮ ಅವರೇ ಅವ್ರನ್ನ ಇದು ಮಾಡಿಸಿದ್ದು, ಇಂಟ್ರಡ್ಯೂಸ್ ಮಾಡಿದ್ದು ಪಾಲಿಟಿಕ್ಸ್ಗೆ. ಇವ್ರಿಗೆ ಇಷ್ಟ ಇತ್ತ ಅವಾಗ? ಇಲ್ಲ, ಮಾಮವ್ರು ಏನ್ ಹೇಳಿದ್ರೆ ಅದು, ತಂದೆಯವ್ರು ಏನ್ ಹೇಳ್ತಾರೋ ಅದು ಅಷ್ಟೇ. ಕೆಲವೊಂದ್ಸಲ ಬೇಡ ಅಂತ ಹೇಳ್ತಾರೆ, ಅಪ್ಪ ನೀನಿದೆಯಲ್ಲ ಸಾಕು ಅಂತ ಹೇಳಿ, ಆ ಥರದ್ದು ಏನು ಹೇಳಿದ ಅವ್ರು ಹೇಳಿದಕ್ಕೆ ಒಪ್ಕೊ? ಇಲ್ಲ, ಮಾಮವ್ರು ಯಾವಾಗ್ಲೂ ಹೇಳೋರು, ಮಧು ಇದ್ ಮಾಡು ಅಂದ್ರೆ ಸಾಕು. ಮೀನ್ಸ್ ಆ ತರ ತಂದೆಗೆ ಯಾವತ್ತೂ ನಾನು ನೋಡೇ ಇಲ್ಲ ಎದುರು ತರ ಕೊಟ್ಟಿರೋದು ಮಾಮ ಅವ್ರಿಗೆ. ಮಾಮ ಏನಾದ್ರು ಅಂದ್ರೆ ಆಯ್ತು ಆಯ್ತು ಮಾಮ ಅನ್ನೋರು ಅವರು. ಯಾರು? ಮಧು ಅವರುನು ಮಾಮ ಅವ್ರಿಗೆ ಎಲ್ಲ ಮಕ್ಕಳು ಅಷ್ಟೇ ಮಾಮ ಮಾಮ ಅಂತಾನೆ ಕರೀತಾ ಇದ್ರು. ಅಪ್ಪಾಜಿ ಆತರ ಇಲ್ಲ ಮಾಮ ಅವರು ಅಂತ ಕರೀತಿ. ಯಾಕೆಂದ್ರೆ ಅಮ್ಮ ಅವ್ರ ಬ್ರದರ್ಸ್ ಎಲ್ಲ ಇದ್ರು, ಅವರೆಲ್ಲ ಮಾಮ ಮಾಮ ಅಂತ ಇದ್ರಂತೆ. ಸೊ ಅವಾಗ ಇವರು ಅದನ್ನೇ ಮಕ್ಕಳಲ್ವಾ ಇವರು ಮಾಮ ಮಾಮ ಅಂತ ಕರೆಯಕ್ ಶುರು. ಆದ ನಂತರ ಅಂದ್ರೆ ಬಿಜೆಪಿಗೆ ಅವರು ಜಾಯಿನ್ ಆದ್ರು. ಅದಾದ ನಂತರ ಅಲ್ಲಿಂದ ಕಾಂಟೆಸ್ಟ್ ಮಾಡಿದಲ್ವಾ? ಹೌದು, ಬಿಜೆಪಿಯಿಂದ 2005 ಅಲ್ಲಿ ಕಾಂಟೆಸ್ಟ್ ಮಾಡಿದ್ರು. ಬಟ್ ಅವಾಗ ಸೋತ್ರು. ದೆನ್ SP ಸಮಾಜವಾದಿ ಪಾರ್ಟಿಯಲ್ಲಿ ಅವಾಗೂ ಇದಾಯ್ತು, ಸೋತು JDS ಇಂದ ಅವರು MLA ಆಗಿತ್ತು. ಬಟ್ ಆದ್ರೂ 2 ಸಲ ಸೋತ್ರು ಅಂತ ಅವರು ಇದು ಮಾಡಲಿಲ್ಲ. ಮಾಮ ಅವ್ರ ಜೊತೆ ಎಲ್ಲ ಕೆಲಸಗಳು ಏನೇನು ಮಾಡಬೇಕೋ ಎಲ್ಲ ಕೆಲಸಗಳು ಮಾಡ್ತಾನೆ ಇದ್ರು. ಸೋತಾಗ ಬೇಜಾರು ಮಾಡ್ಕೊಂಡಿದ್ದಿದ್ಯಾ ಅವರು? ಅಂದ್ರೆ ಒಂದು ದಿವಸ ಬೇಜಾರಾಯಿತು ಅವ್ರಿಗೆ. ಆಮೇಲೆ ಏನಿತ್ತು ತಪ್ಪೇನಾಯ್ತು ಅಂತ ನೋಡ್ಕೊಂಡು, ಪ್ಲಸ್ ಕಮ್ಯುನಿಕೇಶನ್ನು ಏನ್ ವರ್ಕ್ ಎಲ್ಲ ಮಾಡಿ ಅವ್ರಿಗೆ ಗೊತ್ತಾಯ್ತು ಅದ್ರ ಬಗ್ಗೆ ಇದೆಲ್ಲ. ಸೊ ಹಾಗಾಗಿ ಪಾಲಿಟಿಕ್ಸ್ ಇವ್ರು ಎಂಟ್ರಿ ಆಗ್ತಿದ್ದಾರೆ ಅಂದ್ರೆ ಕೆಲವರಿಗೆಲ್ಲ ಖುಷಿ ಇರುತ್ತೆ, ಕೆಲವರಿಗೆ ಅಯ್ಯೋ ಬೇಕಾ ಇದು ಬೇಡ ಅನ್ನುವಂಥ ಥಾಟ್ ಇರುತ್ತೆ. ನೀವಿಬ್ರು ಡಿಸ್ಕಸ್ ಮಾಡಿದ್ರ ಅವಾಗ? ಇಲ್ಲ, ಅವ್ರದ್ದು ಮಾಮ ಅವ್ರದ್ದು ಮಧು ಅವ್ರದ್ದೇ. ನಿಮ್ಗೆ ಅವರನ್ನ ಪಾಲಿಟಿಷಿಯನ್ ಆಗಿ ನೋಡೋದಕ್ಕೆ ಇಷ್ಟನಾ, ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ನೋಡೋದಕ್ಕೆ ಇಷ್ಟನಾ, ಆಕ್ಟರ್ ಆಗಿ ನೋಡೋದಕ್ಕೆ ಇಷ್ಟನಾ? ಇಲ್ಲ, ಪಾಲಿಟಿಷಿಯನ್ ನನಗೆ ಒಳ್ಳೆ ಲೀಡರ್ ಆಗ್ಬೇಕು ಅಂತ ಇಷ್ಟ. ಹಿಂಗೆ ಮಾಮ ಅವ್ರ ತರನ ಜನಗಳಿಗೆ ಸೇವೆ ಮಾಡ್ಬೇಕು ಅಂತಾನೆ ಇಷ್ಟ ನನಗೆ. ಅವ್ರ ಕನಸೇನಿತ್ತು ಮಧು ಬಂಗಾರಪ್ಪ ಅವ್ರ ಬಗ್ಗೆ? ಮಾಮ ಇಲ್ಲ, ಒಳ್ಳೆ ಪಾಲಿಟಿಷಿಯನ್ ಲೀಡರ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ಮಾಮ ಅವರಿಗೆ. ಅವ್ರು BJP-ಯಲ್ಲಿದ್ದಾಗ್ಲೇ ಇವ್ರನ್ನ ಜಾಯಿನ್ ಮಾಡಿರೋದು ಅವಾಗ. ಅದಾದ್ಮೇಲೆ ಅವ್ರು ಯಾವಾಗ SP ಬಂದ್ರು ಅವಾಗ್ಲೇ ಮತ್ತೆ ಇವ್ರನ್ನ ಒಟ್ಟಿಗೆ ಬಂದಿದ್ದ ಹೇಗೆ? ನಿಮ್ಗೆ ಅವಾಗ ಅಂದ್ರೆ ಈ ತರ ಪಾರ್ಟಿಲಿ ಚೇಂಜ್ ಮಾಡೋದು ಆ ತರದ್ದೆಲ್ಲ ಹೇಗೆ ಏನು ಅಂತ ಅನ್ಸಿಲ್ವಾ ಅವಾಗ? ನಂಗೆ ಅಷ್ಟೊಂದು ಏನು ಅನಿಸ್ತಾ ಇರ್ಲಿಲ್ಲ, ಗೊತ್ತಾಗ್ತಾನು ಇರ್ಲಿಲ್ಲಲ್ಲ, ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ನೀವು ಹೌಸ್ ವೈಫ್ ಆಗಿರ್ಬೇಕು ಅಂತ ಇಷ್ಟ ಆಯ್ತಾ ನಿಮ್ಗೆ? ಹೌದು. ಆ ಸಂದರ್ಭಗಳು ಹೇಗಿತ್ತು ಅಂತ? ಈಗ ಅಪ್ಪ ತೀರ್ಕೊಂಡು, ಅಪ್ಪ ಕೂಡ ತುಂಬಾ ಪ್ರೀತಿ ಅವರಿಗೆ, ಅಮ್ಮ ಅಂದ್ರೂ ತುಂಬಾ ಪ್ರೀತಿ, ಹೇಗೆ ಕಂಟ್ರೋಲ್ ಮಾಡಿದ್ರು? ಅಥವಾ ಆ ತರದೊಂದು ಕೆಪಾಸಿಟಿ ಇತ್ತ ಅವರಿಗೆ ಹೇಗೆ ಅಂತ ಹೇಳಿ? ಅವರ ಸಿಸ್ಟರ್ಸೇ ಅವ್ರಿಗೆ ಸಪೋರ್ಟ್ ಮಾಡಿದ್ದು. ಸುಜಾತಕ್ಕ, ಗೀತಕ್ಕ, ಅನಿತಾ ಅವರೇ ಸಪೋರ್ಟಿವ್ ಆಗಿ ಅಂದ್ರೆ ಅಕ್ಕ ತಂಗಿಯರ ಮಾತೆಲ್ಲ ಕೇಳ್ತಾರೆ ಮಧು ಬಂಗಾರಪ್ಪ ಅವರು ಅಂದ್ರೆ ತುಂಬಾ ಪ್ರೀತಿ? ತುಂಬಾ ಇಷ್ಟ. ಅಕ್ಕ ತಂಗಿದೀರಿ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಕೆಲವುದೆಲ್ಲ ಅವರೇ ಓನ್ ಡಿಸೈಡ್ ಮಾಡ್ತಾರೆ ಈ ಪೊಲಿಟಿಕ್ಸ್. ಬಟ್ ಮಾತಾಡ್ತಾರೆ ಎಲ್ಲ, ಬರೋದು ಹೋಗೋದು ಎಲ್ಲ. ಮಗನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಧು ಅವರಿಗೆ ಟೈಮ್ ಇದೆಯಾ? ಮಾಡ್ತಾರೆ, ಸಿಕ್ಕಿದಾಗೆಲ್ಲ ತುಂಬಾ ಇಷ್ಟ ಅವ್ರಿಗೆ. ಮಗ ಅಂದ್ರೆ ತುಂಬಾ ಇಷ್ಟ. ಇಬ್ರು ತುಂಬಾ ಆಟ ಆಡ್ತಾ ಇರ್ತಾರೆ. ಹೌದಾ? ಹೌದು. ಕಿತ್ತಾಡ್ಕೊಳ್ಳೋದು ಎಲ್ಲ ತುಂಬಾ ಆಟ ಆಡ್ತಾರೆ. ಅವನಿಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ? ಅಪ್ಪನ ಮೇಲೆನಾ ನಿಮ್ ಮೇಲೆನಾ? ಅಮ್ಮನ ಮೇಲೆ. ನಿಮ್ಗೆ ರಾಜಕೀಯ ಇಷ್ಟ ಇದೆಯಾ? ಇಲ್ಲ. ರಾಜಕೀಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದಾದ್ರೂ ತಿಳ್ಕೊತೀರಿ ಅಷ್ಟೇ. ಏನ್ ನ್ಯೂಸ್ ನೋಡೋದು ಆತರ ಸ್ವಲ್ಪ ನೋಡ್ತೀನಿ ಅಷ್ಟೇ. ಈಗ ಯಾವತ್ತಾದ್ರೂ ಮಧು ಬಂಗಾರಪ್ಪ ಅವ್ರ ಬಗ್ಗೆ ಅಥವಾ ಅವ್ರನ್ನ ನೋಡ್ದವ್ರು ಹೇಳೋರಂಗೆ ಅವ್ರು ಇಂಪೇಷಂಟ್ ಅಂತ ಹೇಳಿ, ಅಂದ್ರೆ ಅಷ್ಟು ತಾಳ್ಮೆ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡ್ದ ಹಾಗೆ ಹೇಗೆ ಅವರು? ಇಲ್ಲ, ಹೆಂಗೆ ಅಂದ್ರೆ ಅವರು ಒಳ್ಳೆಯವರು, ಕೆಟ್ಟವ್ರು ಅಷ್ಟೇ. ಹಂಗೆ ಸ್ಟ್ರೈಟ್ ಫಾರ್ವರ್ಡ್ ಏನಿರುತ್ತೆ ಅದು ಹೇಳ್ಬಿಡ್ತಾರೆ ಅಷ್ಟೇ. ಅದನ್ನ ಜನಗಳು ತಪ್ಪಾಗಿ ತಿಳ್ಕೊಂತಾರೆ. ಅದು ತಾಳ್ಮೆ ಇದೆಯಾ ಅವರಿಗೆ? ಇದೆ. ಅದನ್ನು ಕೂಡ ತಾಳ್ಮೆಯಿಂದ ನೋಡೋದು ಅಥವಾ ಹೇಳೋದು ಆ ಥರದ್ದೆಲ್ಲ ಇದೆ. ಮನೆಯಲ್ಲೂ ಹಾಗೆ ಇರ್ತಾರಾ ಅಥವಾ ಹೊರಗಡೆ ಹೇಗಿರ್ತಾರೆ ಆ ಥರದ್ದು ನೋಡಿದೀರಾ ನೀವು? ಮನೆಯಲ್ಲಿ ಕೆಲವರು ಒಂಥರ ಇರ್ತಾರೆ, ಹೊರಗಡೆ ಒಂಥರ ಇರ್ತಾರೆ, ಆ ಥರನಾ ಅಥವಾ ಒಂದೇ ಥರ ಇರ್ತಾರೆ? ಇಲ್ಲ, ಒಂದೇ ಥರನೇ ಅವರು, ಒಂದೇ ಥರ.
ಕೆಲವು ಸಲ ಈಗ ಟಿವಿಲಿ ಆಗಿರ್ಬೋದು ಈ ತರ ಹೇಳಿದ್ರು, ಈ ತರ ಒಂದು ಕಾಮೆಂಟ್ ಮಾಡಿದ್ರು, ಇವ್ರ ಬಗ್ಗೆ ಈಗ ಮಾತಾಡಿದ್ರು ಅನ್ನುವಂಥದ್ದು ಬರುತ್ತೆ. ಅದನ್ನ ನೀವು ನೋಡ್ತೀರಾ ಅಥವಾ ನೋಡಿದಾಗ ಏನಾದ್ರು ಇವ್ರು ಈ ತರ ಮಾತಾಡಬಾರ್ದಿತ್ತು ಅಂತ ಅನ್ಸಿದ್ದಿದ್ಯಾ ನಿಮ್ಗೆ? ಅದ್ರ ಬಗ್ಗೆ ಡಿಸ್ಕಸ್ಸೇ ಮಾಡಕ್ ಹೋಗಲ್ಲ, ಸುಮ್ಮನೆ ನೋಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ. ಕ್ಯಾಂಪೇನ್ಗೆಲ್ಲ ಹೋಗಿದ್ದೀರಾ? ಕ್ಯಾಂಪೇನ್ಗೆ ಒಂದ್ಸಲಿ ಗೀತಕ್ಕ ಅವ್ರ MP ಎಲೆಕ್ಷನ್ಗೆ ಒಂದು ದಿವಸ ಹೋಗಿದ್ದೆ ಅಷ್ಟೇ. ಸಾಗರ್ ಕಡೆ ಹೋಗಿದ್ದೆ ಒಂದೇ ದಿವಸ. ಇವರು ನಿಂತಾಗೆಲ್ಲ ಇಲ್ಲ, ಬಟ್ ಆ ನಾಮಿನೇಷನ್ ದಿವಸ ಎಲ್ಲ ಜೊತೆಯಲ್ಲಿ ಅಷ್ಟೇ. ಕ್ಯಾಂಪೇನ್ಗೆ ಹೋಗಿಲ್ಲ. ವೋಟ್ ಕೇಳಬೇಕು ಅಂದ್ರೆ ಹೆಂಗ್ ಹೇಳ್ತೀರಾ ಈಗ? ಮಕ್ಕಳ ಜೊತೆ ಇಡೀ ಫ್ಯಾಮಿಲಿಯನ್ನ ಎಗಿಸ್ಕೊಂಡು ಹೋಗೋದೇ ಟೈಮ್ ಆಗತ್ತೆ ನಿಮ್ಗೆ. ಹೌದು. ಅವ್ರ ಫ್ಯಾಮಿಲಿಗೆ ತಲೆ ಹಾಕ್ತಾರ ಮಧು ಬಂಗಾರಪ್ಪ ಅವರು? ಇಲ್ಲ, ಅವ್ರ ಪಕ್ಕ ಪೊಲಿಟಿಕಲ್ ಇದ್ರೆ ಮನೆ ಫ್ಯಾಮಿಲಿದೆಲ್ಲ ನಾನೇ. ನೀವು ಹೇಳಲ್ವಾ ಶಾಪಿಂಗ್ ಹೋಗೋಣ ಅಥವಾ ಒಂದು ಅಡ್ಮಿಷನ್ ಇದೆ ಇವತ್ತು, ಪೇರೆಂಟ್ಸ್ ಮೀಟಿಂಗ್ ಇದೆ ಇವತ್ತು ಬನ್ನಿ ಅಂತ ಹೇಳಿ? ಬಿಕಾಸ್ ಅವ್ರಿಗೆ ಗೊತ್ತಲ್ಲ ಪಾಪ ಎಷ್ಟು ಬ್ಯುಸಿ ಆಗಿರ್ತಾರೆ. ಕೆಲವೊಮ್ಮೆ ತಿಂಡಿ ಕೂಡ ಲೇಟ್ ಮಾಡ್ತಾರೆ, 12 ಗಂಟೆಗೆ ತಿಂತಾರೆ ತಿಂಡಿ ಕೂಡ. ಸೊ ಇನ್ನೂ ಅವ್ರಿಗೆ ವರ್ಕ್ ಪ್ರೆಷರ್ ಕೊಡೋಕ್ಕಾಗಲ್ಲ. ನಾವು ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ನಾನೇ ಎಲ್ಲ. ಯಾಕಂದ್ರೆ ನಾವು ಬಂಗಾರಪ್ಪ ಅವರ ಹಾಬೀಸ್ ನೋಡಿದ್ರೆ ಯಾವಾಗ್ಲೂ ಅವ್ರು ಶಟ್ಲ್ ಆಡೋರು ಅಂತ ಹೇಳಿ ಪ್ರತಿನಿತ್ಯ ಆಡೋರು. ಆ ತರದ್ದು ಇವ್ರಿಗೆ ಏನಾದ್ರು ಇದೆಯಾ? ಆಟ ಆಡೋದು? ಸ್ಕ್ವಾಶ್ ಆಡ್ತಾ ಇದ್ರು, ಆಮೇಲೆ ಜಿಮ್ ಮಾಡ್ತಾ ಇದ್ರು. ಸೊ ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟ ಮಧು ಅವ್ರಿಗೆ. ನಿಮ್ಮ ಫ್ರೆಂಡ್ಸ್ ಇದಾರಾ? ಓಲ್ಡ್ ಫ್ರೆಂಡ್ಸ್ ಎಲ್ಲ ಇದಾರ ಅಥವಾ ಯಾರಾದ್ರೂ ಹೊಸ ಫ್ರೆಂಡ್ಸ್ ಆಗಿರೋದಿದೆಯಾ ನಿಮ್ಗೆ? ಇಲ್ಲ, ಓಲ್ಡ್ ಫ್ರೆಂಡ್ಸ್ ಇದಾರೆ. ವಾಟ್ಸಪ್ ಅಲ್ಲಿ ಸ್ವಲ್ಪ ಹಾಗೆ ಅಷ್ಟೇ. ನಾವು ತುಂಬಾ ಹೊರಗೆ ಹೋಗಿ ಅದೆಲ್ಲ ಇನ್ನು ಮಾಡಲ್ಲ ನಾನು ಅಷ್ಟೇ. ಅಂದ್ರೆ ಮದುವೆ ಆದ್ಮೇಲೆ ಮುಂಚೆ ಅಂದ್ರೆ ನೀವು ಕಾಲೇಜಿಗೆ ಹೋಗೋಗೆಲ್ಲ ಜಾಸ್ತಿ ಮೂವಿ ನೋಡ್ತಾ ಇದ್ದೆ. ಕಾಲೇಜ್ ಮತ್ತೆ ನಾನು ಹೈಸ್ಕೂಲ್ ಓದ್ಬೇಕಾದ್ರೆ ಅವಾಗೆಲ್ಲ ತುಂಬಾ ಚಿಕ್ಕವಾಗಿಂದಾನು ನಾನು, ಬಿಕಾಸ್ ನಂದು ಬಂದು ನೇಟಿವ್ ಬಂದು ಗೌರಿಬಿದ್ನೂರು. ಸೊ ಅಲ್ಲೆಲ್ಲ ಬರೀ ತೆಲುಗು. ಸೊ ನಾವು 4 ಥಿಯೇಟರ್ ಇತ್ತಲ್ಲಿ ಗೌರಿಬಿದ್ನೂರು. ಫುಲ್ 4 ಥಿಯೇಟರ್, ವಾರದಲ್ಲಿ 4 ಮೂವೀಸ್ ನೋಡ್ಬಿಟ್ಟೆ. ವಾರದಲ್ಲಿ 4 ಮೂವಿ. ಸೊ ಆ ಕ್ರೇಜ್ ಇತ್ತು ನಮ್ದು ಅವಾಗೆಲ್ಲ. ಮದ್ವೆ ಆಗೋವರೆಗೂ ಆತರ ನೋಡ್ತಾನೆ ಇದ್ರಿ ಮೂವೀಸ್ ಎಲ್ಲ? ಹೌದು. ಎಲ್ಲ ಮೂವಿ ನೋಡ್ತೀರಿ? ಕನ್ನಡ ಮೂವಿ ನೋಡ್ತಾ ಇದ್ರಿ? ಈ ಮದರ್ ಟಂಗ್ ಯಾವ್ದು? ಅಂದ್ರೆ ತೆಲುಗು ಮಾತಾಡ್ತಿದ್ರ? ಹೌದು, ಮದರ್ ಟಂಗ್ ತೆಲುಗು. ನಮ್ದು ಇಲ್ಲಿ ಹೋಗಿ ಬರೋದು, ಫಂಕ್ಷನ್ಗೆ ಒಟ್ಟಿಗೆ ಇರೋದೆಲ್ಲ? ಹೌದು, ಎಲ್ಲ ಬರ್ತಾರೆ. ನಮ್ಮ ಮನೆಗೆ ಪೂಜೆ ಇದ್ದಾಗ ನಾನ್ ಕರಿತೀನಿ, ಅವ್ರದ್ದೇನಾದ್ರು ಫಂಕ್ಷನ್ ಇದ್ರೆ ಅವ್ರು ಕರೀತಾ ಇರ್ತಾರೆ. ಹೋಗೋದು ಬರೋದೆಲ್ಲ. ನೀವು ಅಂದ್ರೆ ಜಾಸ್ತಿ ಯಾರು ದೇವ್ರನ್ನ ನಂಬೋದು, ನೀವಾ ಮಧು ಬಂಗಾರಪ್ಪ ಅವರ? ಮಧು ಅವ್ರು ಹೆಂಗೆ ಅಂದ್ರೆ ಜನಗಳೇ ದೇವ್ರು ಅಂತಾರೆ, ಆ ತರ ಮಾಡ್ತಾರೆ. ಬರ್ತಾರೆ, 1 ನಿಮಿಷ ಪೂಜೆ ಮಾಡ್ಬಿಟ್ಟು ನಾನೆಲ್ಲ ರೆಡಿ ಎಲ್ಲ ಮಾಡಿರ್ತೀನಿ, ಅವ್ರು ಬಂದು 1 ನಿಮಿಷ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಾನೆಲ್ಲ ಅವ್ರದ್ದು ಭಾಗ ಎಲ್ಲ ನಾನ್ ಮಾಡ್ತೀನಿ, ಉಳಿದೆಲ್ಲ ನೀವು ಮಾಡ್ತೀನಿ. ಫೇವ್ರೆಟ್ ದೇವ್ರು ಯಾರು ಅಂದ್ರೆ ನಿಮ್ಗೆ? ಮನೆ ದೇವರು ಅಥವಾ ಈ ದೇವ್ರಂದ್ರೆ ತುಂಬಾ ಇಷ್ಟ ಅಂತ ಇದೆಯಾ? ಮನೆ ದೇವ್ರು ಬಂದು ರೇಣುಕಾಂಬ ದೇವಿ, ಆಂಜನೇಯ ಸ್ವಾಮಿ, ಮಂಚಿ ಆಂಜನೇಯ ಸ್ವಾಮಿ, ಚಂದ್ರಗುತ್ತಿ ರೇಣುಕಾಂಬ, ಮಂಚಿ ಆಂಜನೇಯ ಸ್ವಾಮಿ ಅಂತ. ಬಟ್ ಆದ್ರೆ ಮಾಮ ಅವ್ರಿಗೆಲ್ಲ ಈಶ್ವರ ಅಂದ್ರೆ ತುಂಬಾ ಇಷ್ಟ. ಎಲ್ರು ಕೂಡ ವರ್ಷಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗೋದು ಇದೆಯಾ? ಆ ತರದ್ದಿದ್ಯಾ? ಈ ದೇವಸ್ಥಾನಕ್ಕೆ ಈ ಸಲ ಹೋಗ್ಬೇಕು ಆ ತರದ್ದು ಏನಾದ್ರು ಇದೆಯಾ? ಅಥವಾ ಇದು ಶಿವ ದೇವಸ್ಥಾನಕ್ಕೆ ವರ್ಷದಲ್ಲಿ ಒಂದ್ಸಲ ಹೋಗ್ಬೇಕು ಆ ತರನ? ಹೌದು, ಶಿವ ದೇವಸ್ಥಾನ ಅಷ್ಟೇ. ಈಶ್ವರಿಗೆ ಮಾತ್ರ ಅದು ಕಂಪಲ್ಸರಿ ಹೋಗ್ತಾ ಇದ್ವಿ ನಾವೆಲ್ಲರೂ. ಬೇರೆದಕ್ಕೆಲ್ಲ ನಾನೊಬ್ಳೆ ಹೋಗ್ಬಿಟ್ಟು ಬರ್ತೀನಿ. ನಿಮ್ಗೆ ಅಭ್ಯಾಸ ಆಗೋಗ್ಬಿಟ್ಟು? ಹೌದು, ನನ್ಗೆ ಅಭ್ಯಾಸ ಆಗಿದೆ. ಮನೆಯಲ್ಲೂ ಕೂಡ ಗೊತ್ತು, ಹಾಗಾಗಿ ಏನ್ ಪ್ರಾಬ್ಲಮ್ ಇಲ್ಲ. ಬರಕ್ಕಾಗದಿದ್ರು ಕೂಡ ಯಾವುದೇ ಫಂಕ್ಷನ್ ಆದ್ರೂ? ಹೌದು. ನಿಮ್ ಫ್ರೆಂಡ್ಸ್ ಎಲ್ಲ ಯಾರು ಹೇಳಿದ್ದಿಲ್ವಾ? ಅಥವಾ ಯಾವ್ದಾದ್ರು ರಿಲೇಟಿವ್ಸ್ ಯಾಕೆ ನೀವು ಇಬ್ರು ಒಟ್ಟಿಗೆ ಬರೋದೇ ಇಲ್ಲ, ಟೈಮ್ ಸಿಗ್ತಾ ಇಲ್ವಾ ಹೇಗೆ ಅಂತ ಕೇಳಿಲ್ವಾ ನಿಮ್ಗೆ ಯಾರು? ಎಲ್ಲಾರ್ಗು ಗೊತ್ತು, ಬಿಸಿ ಪರ್ಸನ್ ಅವರು ಅಂದ್ಬಿಟ್ಟು. ಸೊ ಇದ್ ಮಾಡಕ್ ಹೋಗಲ್ಲ. ನೀವು ನೋಡಿದ ಲಾಸ್ಟ್ ಮೂವಿ ಯಾವ್ದು? ಮೊನ್ನೆ ಟಗರು ನೋಡಿದ್ವಿ, ಶಿವಣ್ಣ ಅವ್ರದ್ದು ಟಗರು ಮೂವಿ. ಓಕೆ. ಮಧು ಅವ್ರಿಗೂ ಮೂವಿ ಅಂದ್ರೆ ಇಷ್ಟನಾ? ಇಷ್ಟ. ಅವರು ಸೆಲೆಕ್ಟೆಡ್ ಮೂವಿ ನೋಡ್ತಾರೆ, ಬಟ್ ಹೆಂಗೆ ಹೊರಗೆ ಹೋಗಿ ನೋಡೋದು ಸ್ವಲ್ಪ ಕಷ್ಟ ಅವ್ರಿಗೆ. ಮನೆಯಲ್ಲೇ ನೋಡ್ತಾ ಇರ್ತಾರೆ. ಅವರ ಹಾಬೀಸ್ ಏನು ಅಂತೇಳಿ? ಅವರಂದ್ರೆ ನೀವ್ ಹೇಳಿದ್ರಿ ಸ್ಕ್ವಾಶ್ ಆಡ್ತಾರೆ ಅಂತ, ಅದು ಹೊರತುಪಡಿಸಿ ಬೇರೆ ಏನಿದೆ? ಹಾಡ್ ಕೇಳೋದು, ಹಾಡೋದು ಆ ತರದ್ದೆಲ್ಲ ಇದೆಯಾ? ಇಲ್ಲ, ಅದು ಇಷ್ಟ. ತುಂಬಾ ಹಾಡ್ ಕೇಳೋದು ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಎಲ್ಲ ಕಡೆ ಇಡೀ ಮನೆಯಲ್ಲಿ ಎಲ್ಲ ಕಡೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು, ಎಲ್ಲಾದ್ರೂ ಮ್ಯೂಸಿಕ್ ಆನ್ ಆಗಿರ್ಬೇಕು ಅವ್ರಿಗೆ. ಆತರ. ಈಗ 2 ಬಾರಿ ಬೇರೆ ಪಕ್ಷವನ್ನ ಚೇಂಜ್ ಮಾಡಿ JDS-ಗೆ ಬಂದ್ರು ಅಂತ ಹೇಳಿ, ಆ ತರ ಎಲ್ಲರೂ ಹೇಳ್ತಾರೆ. ಅಂದ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ ಅದರಲ್ಲಿ JDS ಅಲ್ಲಿ ಅಂತ ಹೇಳಿ. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆ JDS ಅಲ್ಲಿ ಇರೋದು ಕರೆಕ್ಟ್ ಅಂತ ಅನ್ಸತ್ತಾ? ಅಥವಾ ಅವ್ರಿಗೆ ಏನ್ ಸ್ಥಾನಮಾನ ಬೇರೆ ಇನ್ನೊಂದ್ ಸ್ವಲ್ಪ ಸಿಗ್ಬೇಕಿತ್ತು ಅಂತ ಅನ್ಸತ್ತಾ? ಇಲ್ಲ, ಈಗ ಹೆಂಗೆ ಅಂದ್ರೆ ಮಾಮ ಅವ್ರು ಹೇಳಿದ್ರು, ಈ JDS ಪಕ್ಷ ಅದರಲ್ಲೇ
ಚೆನ್ನಾಗಿ ಮುಂದುವರ್ಕೊಂಡು ಹೋಗಪ್ಪ ಅಂತ. ಸೊ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ಪ್ಲಸ್ ಅವ್ರಿಗೆ ಒಳ್ಳೆ ಸ್ಥಾನನೂ ಇದೆ ಆಕ್ಚುಲಿ JDS ಅಲ್ಲಿ. ಪ್ಲಸ್ ಒಳ್ಳೆ ಕೆಲಸ ಮಾಡ್ತಾರೆ ಮಧು ಅವರು. ಇಷ್ಟಪಡ್ತಾರೆ ಕುಮಾರಣ್ಣ ಅವರು ಮತ್ತೆ ದೇವೇಗೌಡರು. ಪಾಲಿಟಿಕ್ಸ್ ಅಲ್ಲಿ ತುಂಬಾ ಸ್ಟ್ರೆಸ್ ಆಗಿ ಅಥವಾ ಬೇರೆ ಏನಾದ್ರು ಆಗಿ ಮನೆಗೆ ಬಂದು ಬೇಜಾರು ಮಾಡ್ಕೊಂಡಿರೋದು ಅಂತದ್ ಇನ್ಸಿಡೆಂಟ್ ಗಳೆಲ್ಲ ಇದೆಯಾ? ಇಲ್ಲ, ಅದನ್ನೆಲ್ಲ ನಮ್ಗೆ ಹೇಳೋದೇ ಇಲ್ಲ. ಏನು ಗೊತ್ತಾಗೋದಿಲ್ಲ, ಏನು ಹೇಳಲ್ಲ ಅವರು. ಏನೇ ಬೇಜಾರಾದ್ರೂ ಖುಷಿ ಆದ್ರೂ ಕೂಡ ಹಾಗೇನೇನು ಅವ್ರು ಇರೋದೇ ಹಾಗ. ಹೌದು. ಈಗ ನ್ಯಾಷನಲ್ ಪಾರ್ಟಿಗಳಲ್ಲಿ ಇರ್ಬೇಕಾಗಿತ್ತು ಅಥವಾ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅವ್ರಿಗೆ ಸ್ಕೋಪ್ ಸಿಕ್ತಿತ್ತು, ಆ ತರದ್ದು ಯಾವತ್ತೂ ಕೂಡ ನೀವು ಅನ್ಕೊಂಡಿಲ್ವಾ? ಇಲ್ಲ, ನಂಗೆ ಅಷ್ಟೊಂದು ಗೊತ್ತಿಲ್ಲ ಪಾಲಿಟಿಕ್ಸ್ ಬಗ್ಗೆ. ಬಟ್ ಅವ್ರು ಯಾವ್ದೇ ಡಿಸಿಷನ್ ತಗೊಂಡ್ರು ಕೂಡ ರೈಟ್ ಅಂತ ಅಷ್ಟೇ. ಅವ್ರನ್ನ ಏನಾಗಿ ನೋಡೋದಕ್ಕೆ ಇಷ್ಟ ನಿಮ್ಗೆ? ಒಳ್ಳೆ ಲೀಡರ್ ಆಗ್ಬೇಕು ಅಂತ. ಅವರಪ್ಪ ಮಂತ್ರಿ ಆದಂತವ್ರು, ಮುಖ್ಯಮಂತ್ರಿ ಆದಂತವ್ರು, ಹೆಂಗೆ ಆ ತರ ಇರ್ಬೇಕು ಅಂತ ಆಸೆ ಇದೆಯಾ? ಹೌದು. ಮಾಮ ಅವ್ರ ಹೆಂಗೆ ಎಲ್ಲ ಎಷ್ಟು ಪ್ರತಿಯೊಬ್ರು ಈಗ ಫೋಟೋ ಇಟ್ಕೊಂಡು ಮಾಮ ಅವ್ರದ್ದು ಪೂಜೆ ಮಾಡ್ತಾರೆ. ಈಗ ಇಲ್ಲೇ ಸೊರಬದಲ್ಲೆಲ್ಲ ಬೇರೆ ಕಡೆನೂ ಅಷ್ಟೇ, ಗೌರಿಬಿದ್ನೂರ್ಗೆ ಹೋಗ್ರಿ ಇಲ್ಲ ಬೇರೆ ಕಡೆ ಬೆಳ್ಗಾಂ ಕಡೆ ಫೋಟೋ ಇಟ್ಕೊಂಡು ನಮ್ಗೆ ಈ ತರ ಮಾಡಿದ್ರು ಅಂತ ಪ್ರತಿಯೊಬ್ರು ನೆನೆಸ್ಕೊಂತಾರೆ ನಮ್ಮ ಮಾಮ ಅವರು. ಪಾಲಿಟಿಕ್ಸ್ ಅಲ್ಲಿ ತುಂಬಾ ಹೌದು ಹೈ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಹೇಳಿ ಪ್ರೊಡ್ಯೂಸ್ ಕೂಡ ಮಾಡಿದ್ರು ಸಾಕಷ್ಟು ಮೂವಿಗಳನ್ನ. ಅವರಿಗೆ ಮೂವಿ ಇಂಟ್ರೆಸ್ಟ್ ಅಂದ್ರೆ ಪ್ರೊಡ್ಯೂಸ್ ಮಾಡೋದೆಲ್ಲ ಇಂಟ್ರೆಸ್ಟ್ ಅಥವಾ ಬಿಸ್ನೆಸ್ ಆಗಿ ಮಾತ್ರ ನೋಡ್ತಾರ? ಇಲ್ಲ, ಪ್ರೊಡಕ್ಷನ್ ಮಾಡಕ್ಕೂ ಇಷ್ಟನೇ ಅವರಿಗೆ. ನನ್ ಮದ್ವೆ ಆದ್ಮೇಲೆ ಒಂದು ಮೂವಿ ಮಾಡಿದ್ರು, ಕಲ್ಲರಳಿ ಹೂವಾಗಿ ಅಂತ, ನ್ಯಾಷನಲ್ ಅವಾರ್ಡ್ ಮೂವಿ ಅದು. ವಿಜಯ್ ರಾಘವೇಂದ್ರ ಅವರು ಮಾಡಿದ್ರು ಹೀರೋ. ಹೌದು ಮಾಡಿದ್ರು. ಒಳ್ಳೆ ಚೆನ್ನಾಗಿದೆ ಆಕ್ಚುಲಿ ಅದ್ರ ಆ ಮೂವಿ ಎಲ್ಲ. ಹಿಸ್ಟಾರಿಕಲ್ ಮೂವಿ ಅದು. ಅವ್ರು ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ? ಅವರು ತುಂಬಾ ಕೇರಿಂಗ್ ಮಾಡ್ತಾರೆ ಎಲ್ಲಾರ್ಗು ಅಷ್ಟೇ. ಕೆಲವೊಮ್ಮೆ ಅವರೇ ಹೋಗಿ ಊಟ ಬೆಳೆಸ್ತಾರೆ ಜನಗಳಿಗೆಲ್ಲ. ಮತ್ತೆ ಬಂದವ್ರಿಗೆಲ್ಲ ಊಟ ಮಾಡ್ರಿ ಅಂತಾರೆ. ಮಧ್ಯಾಹ್ನ ಟೈಮ್ ಬಂದ್ರೆ ಊಟ, ಬೆಳಿಗ್ಗೆ ತಿಂಡಿ ಆತರ ಕೇಳ್ತಾರೆ. ಟೀ ಕಾಫಿ ಎಲ್ಲ ಕೇರಿಂಗ್ ತುಂಬಾ. ಕೇಳಿದಾರ ಊಟ ಮಾಡಿದ್ರೆ ಇಲ್ವಾ ಅಂತ? ಕೇಳ್ತಾರೆ. ಅವರು ಫೋನ್ ಮಾಡ್ತಾರೆ ಊಟ ಆಯ್ತಾ ಅನ್ನು ಅಂತ. ಕೆಲವೊಮ್ಮೆ ನಾನೇ ಮಾಡ್ತೀನಿ, ಊಟ ಆಯ್ತಾ, ಬರ್ತೀರಾ ಊಟಕ್ಕೆ ಅಂತ. ಅಲ್ಲ, ಎಲ್ರಿಗೂ ಕೇಳ್ತಾರೆ, ಎಲ್ರಿಗೂ ಬಡಿಸ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾವತ್ತಾದ್ರೂ ಅಡುಗೆ ಬಡಿಸಿದ್ಯಾ ಅವರು? ಬಡಿಸ್ತಾರೆ. ಅಡುಗೆ ಕೊನೆಗೆ ಕಾಲಿಡ್ತಾರೆ. ಹಾಗಾದ್ರೆ ಬರ್ತಾರೆ ಬಂದು ಒಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಮನೇಲಿ ಏನೇನಿದೆ ಎಲ್ಲ ಏನು ಅಂತ ಗೊತ್ತವ್ರಿಗೆ? ಹೌದು. ಕೆಲವೊಮ್ಮೆ ಅವರೇ ಹಾಕೊಂಡ್ಬಿಡ್ತಾರೆ ತಟ್ಟೆಗೆ ಎಲ್ಲ. ಅದೇ ಅವರೇ ಮಾಡ್ಕೊಂತಾರೆ. ಯಾವತ್ತಾದ್ರೂ ಅಡುಗೆ ಮಾಡಿಸಿದೀರ ಅವ್ರ ಹತ್ರ? ಇಲ್ಲ, ಅಡುಗೆ ಬರಲ್ಲ ಅವ್ರಿಗೆ. ಓಕೆ. ನಾಯಿಗಳಂದ್ರೆ ತುಂಬಾ ಇಷ್ಟ ಅವ್ರಿಗೆ. 2 ನಾಯಿಗಳಿದಾವೆ ನಮ್ದು, ಸಿಂಬಾ ಫಾಕ್ಸಿ ಅಂತ. ಅವನು ಸಿಂಬಾ ಬಂದು ಜರ್ಮನ್ ಶೆಪರ್ಡ್, ಫಾಕ್ಸಿ ಬಂದು ಹಸ್ಕಿ, ಸೈಬೀರಿಯನ್ ಹಸ್ಕಿ. ಸಿಂಬಾ ಅವ್ರು ಬಂದ್ ಕೂಡ್ಲೆ ರಿಸೀವ್ ಮಾಡ್ಕೊಳಕ್ ಹೋಗ್ತಾನೆ. ಹೋಗ್ಬೇಕಾದ್ರೆ ಸೆಂಡ್ ಆಫ್ ಇರ್ಲೇಬೇಕು ಅವನು. ನಿಮ್ಗೂ ಕೂಡ ಇಷ್ಟ? ಹೌದು. ನನ್ಗೆ ಅವರು ಹೊರಗೋದ್ರೆ, ನನ್ ಮಗನೂ ಸ್ಕೂಲ್ಗೆ ಹೋದ್ರೆ ಅವ್ರಿಬ್ರೆ ನನ್ ಜೊತೆಗೆ, ನನ್ ಮಕ್ಳು ಅವರಲ್ಲಿ ಈ ಗುಣ ಇರಬಾರ್ದಿತ್ತು ಅಂತ ಅನ್ಸಿದ್ಯಾ ಅವ್ರು ನಿಮ್ಗೆ? ಕೆಲವೊಮ್ಮೆ ಟಿವಿ ನೋಡ್ತಾ ಇರ್ತಾರೆ, ನಾನ್ ಕುತ್ಕೊಂಡ್ ಪಕ್ಕ ಬರೀ ಅದು ಏನೋ ಕೇಳ್ತಾ ಇರ್ತೀನಿ, ಅವರು ಏನು ಆನ್ಸರ್ ಕೊಡಲ್ಲ, ಸುಮ್ನೆ ಟಿವಿ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಅದನ್ನ ಹೇಳಿದೀರಾ ನೀವು? ಹೇಳಿದೀನಿ. ಸಾರಿ ನೀವು ಅಂತ ಅಷ್ಟೇ, ಮುಗೀತು. ಮತ್ತೆ ಅದೇ ರಿಪೀಟ್? ಹೌದು, ಅದೇ ರಿಪೀಟ್. ಬಂದಾಗ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಲ್ಲ ನೀವು? ಇಲ್ಲ ಮಾಡಲ್ಲ. ಓಕೆ. ಆ ನಂತರ ನಿಮ್ಮಲ್ಲಿ ಇಷ್ಟ ಆಗಿರುವಂತಹ ಗುಣ ಯಾವ್ದವ್ರಿಗೆ? ಎಲ್ಲಾನು ಇಷ್ಟ. ನೀವೇ ಇಷ್ಟ ಅಂತ ಅವ್ರನ್ನೇ ಕೇಳ್ಬಿಡಿ. ನೀವ್ ಹೇಳಿದ್ರಿ ಅವ್ರು ನನ್ ಗುಣ ಯಾವ್ದು ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ, ಅಥವಾ ಅವ್ರು ಏನ್ ಹೇಳಿದ್ದಾರೆ ಅಂತ. ಮಧು ಬಂಗಾರಪ್ಪ ಅವರೇ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನ್ನ ಗ್ರೋತಿಗೆ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲೂ ಕೂಡ ಆ ಶಾಂತಿ ಮತ್ತೆ ಆ ಪ್ರೀತಿ ವಿಶ್ವಾಸ, ನಾನು ಮಾಡ್ತಕ್ಕಂಥ ಕೆಲಸಗಳಿಗೆ ನೀವು ಮುಂದೆ ಹೋಗಿ ಅಂತ ಹೇಳ್ತಾರಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಅವರ ಹೆಚ್ಚಿನ ಒಂದು ಸಹಕಾರದಿಂದ ನಾನು ರಾಜ್ಯ ಮಟ್ಟದಲ್ಲಿ ಬೆಳಿಲಿಕ್ಕೆ ಮತ್ತೆ ಎಲ್ಲರಿಗೂ ಕೂಡ ನಾನು ಬೆಳಿಲಿಕ್ಕೆ ಐ ಥಿಂಕ್ ನನಗೆ ತುಂಬಾ ಅವರಿಂದ ಸಹಕಾರ ಆಗಿದೆ. ನನಗೇನು ಅಡಚಣೆನೇ ಇಲ್ಲ. ಯಾವತ್ತೂ ಕೂಡ ನಾಯಕನಾಗಿ ಬೆಳಿಬೇಕು ಅಂತಕ್ಕಂಥದ್ದು ಏನು ಬಂಗಾರಪ್ಪಾಜಿಯವರು ಬೆಳೆದಿದ್ದಾರೆ, ನಮ್ಮ ತಂದೆಯವರು, ಅಷ್ಟು ಮಟ್ಟಕ್ಕೆ ಬೆಳಿಲಿಕ್ಕೆ ನನಗೆ ಗೊತ್ತಿಲ್ಲ. ಅದು ದೇವರು ಮತ್ತು ಜನರ ಆಶೀರ್ವಾದ ಬೇಕಾಗ್ತದೆ. ಆದರೆ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ನನಗೆ ಸಂಪೂರ್ಣವಾಗಿ ಸಹಮತವನ್ನ ನಮ್ಮ ಮನೆಯವ್ರು ಕೊಟ್ಟಿದ್ದಾರೆ. ಶಾಪಿಂಗ್ ಎಲ್ಲ ಹೋಗೋದು ಯಾರು? ನೀವು ಜಾಸ್ತಿ ಹೋಗೋದ ಅವ್ರು ಹೋಗೋದ? ಅವ್ರದ್ದು ಶಾಪಿಂಗ್ ಅವ್ರು ಮಾಡ್ಕೊಂತಾರೆ, ನಾನು ಶಾಪಿಂಗ್ ನಾನು ಮಾಡ್ಕೊಂತೀನಿ. ಹಾಗೆ. ನಿಮ್ಗೆ ಫಸ್ಟ್ ಕೊಟ್ಟಂತ ಗಿಫ್ಟ್ ಏನು ಅವರು?
ಅವರೇ ನನ್ನ ಗಿಫ್ಟ್. ನನಗೆ ಗಿಫ್ಟ್ ಕೇಳೇ ಇಲ್ಲ ನಾನು ಯಾವತ್ತೂ. ಅವರೇ ನನ್ನ ಗಿಫ್ಟ್ ಅಷ್ಟೇ. ನೀವೇನಾದ್ರೂ ಕೊಟ್ಟಿದ್ದೀರಾ? ನಾನು ಅವ್ರ ಬರ್ಡೇಗೆ ಒಂದು ರಿಂಗ್ ಕೊಟ್ಟಿದ್ದೆ ಅಷ್ಟೇ. ಗಿಫ್ಟೇ ಕೊಟ್ಟಿರಿ ಇಲ್ಲಿವರೆಗೂ? ಇಲ್ಲ. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದು ಇವತ್ತಿನ ಅತಿಥಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.